श्रीगुरुभ्यो नमः। संकर्षणयतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಉದಾತ್ತ ಅನುದಾತ್ತ ಸಂಧಿ ಅಥವಾ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಕರೀತಾರೆ. ಇದು 9ನೇ ಸಂಧಿ. ಅದರಲ್ಲಿ ಮೊದಲನೇ ಪದ್ಯ. ಹರಿಯು ಪಂಚಾಶದು ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮರೂಪಗಳರಿತು ಪಾನನಗೈವರಿಳಿಯೊಳು ಸುರರೆ ಸರಿ ನರರಲ್ಲ ಬರಾಡುವುದೇ ವೇದಾರ್ಥ. ಹಿಂದಿನ ಸಂಧಿಯಲ್ಲಿ ಅಜಾದಿ ವರ್ಣದ ವಾಚ್ಯ ರೂಪಗಳನ್ನು, ಭಗವತ್ ರೂಪಗಳನ್ನು ಹೇಳಿದರು. 51 ವರ್ಣಗಳು ಅಂತ ನಾವು ಹಿಂದೆ ನೋಡಿದ್ದೀವಿ. ಅ ಇಂದ ಕ್ಷ ತನಕ 51 ಅಕ್ಷರಗಳು. ಅದಕ್ಕೆ ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಅಜ ಆನಂದ ಅಂತ 51 ಪರಮಾತ್ಮನ ರೂಪಗಳು ಇದೆ ಅಂತ. ಈ ಸಂಧಿಯಲ್ಲಿ 51 ವರ್ಣಗಳಿಗೆ ವ್ಯಂಜಕಗಳಾದ ಉದಾತ್ತ ಅನುದಾತ್ತ, ಅಂದರೆ ಅದು ಹೇಗೆ ಬರುತ್ತದೆ ಆ ಅಕ್ಷರಗಳನ್ನು ಮಿಕ್ಸ್ ಮಾಡಿ, ಕೆಲವುದೆಲ್ಲ ನೋಡಿ ಕ ಪ್ಲಸ್ ಅ ಕ ಗುಣಿತಾಕ್ಷರ ಅಂತ ಕರೀತಾರೆ, ಸಂಯುಕ್ತ ಅಂತ ಕರೀತಾರೆ. ಇನ್ನು ವೇದಗಳಲ್ಲಿ ಸ್ವರಗಳು ಇದೆ, ಉದಾತ್ತ ಅನುದಾತ್ತ ಸ್ವರಿತ ಅಂತೆಲ್ಲ ಸ್ವರಗಳಿದೆ. ಅದನ್ನೆಲ್ಲ ಹೇಗೆ, ಅದಕ್ಕೂ ಕೂಡ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಕೇವಲ 51 ಅಕ್ಷರಗಳಿಗೆ ಮಾತ್ರ ವಾಚ್ಯ ಇಲ್ಲ. ಇದೆಲ್ಲ ಮಿಕ್ಸ್ ಮಾಡಿದಾಗ, ಸ್ವರಗಳನ್ನೆಲ್ಲ ಸೇರಿಸಿದಾಗ ಬರತಕ್ಕ ಒಂದು ಹೊಸ ಒಂದು ಧ್ವನಿ ಇರ್ಬೋದು. ಅದರಿಂದಲೂ ಕೂಡ ವಾಚ್ಯನಾಗಿದ್ದಾನೆ, ಸ್ವರಗಳಿಂದಲೂ ವಾಚ್ಯನಾಗಿದ್ದಾನೆ ಇತ್ಯಾದಿ ವಿಷಯಗಳನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಹರಿಯು ಗುಣಪೂರ್ಣನಾದ ನಾರಾಯಣ ದೇವರು, ಅವನ ನಾಮಗಳೇ ಪಂಚಾಶದ್ ವರ್ಣ, ಅ ಇಂದ ಳ ತನಕ, ಕ್ಷ ತನಕ. ಅದೇ ರೀತಿಯಾಗಿ ಪರಮಾತ್ಮ 51 ಅಕ್ಷರಗಳಿಗೆ ಅಂತರ್ಭೂತನಾಗಿ ನಿಯಾಮಕನಾಗಿ ಇದ್ದಾನೆ. ಮತ್ತು ಸುಸ್ವರ, ಸುಸ್ವರ ಅಂದರೆ ಸಮೀಚೀನವಾದ ಸ್ವರಗಳು. ತದ್ವತ್ ಅದರಂತೆ ಉದಾತ್ತಾದಿ ಸ್ವರಗಳು ಅಂತ ಹೇಳ್ತಾರೆ. ಉದಾತ್ತ ಅನುದಾತ್ತ ಸ್ವರಿತ ಅಂತ ಸ್ವರಗಳು. ಅದು ಹೇಗೆ ಹೇಳಬೇಕೋ ಆ ರೀತಿಯಾಗಿ ಹೇಳಿದಾಗಲೇ ಅದು ಸುಸ್ವರ ಆಗುತ್ತದೆ. ಈ ಸಂಗೀತ ಹೇಗೆ ನೋಡ್ತೀವಿ, ಅಲ್ಲಿ 7 ಸ್ವರ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾಗಿ ಹೇಳಿದ್ರೇ ಅದು ಸುಸ್ವರ ಅಂತ, ಇಲ್ಲದ್ರೆ ಅಪಸ್ವರ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಯಾವ್ಯಾವ ಸ್ಥಾನದಲ್ಲಿ ನೀಚೋಚ್ಚಗಳಿಂದ ಉಚ್ಚರಿಸಬೇಕೋ ಹಾಗೆ ಹೇಳಬೇಕು. ಇನ್ನು ಸ್ವರಗಳೊಳಗೆ ಸಮಸ್ತರೊಳಗೆ ಅಂದ್ರೆ 50 ಅಕ್ಷರಗಳಲ್ಲೂ 51 ಅಕ್ಷರಗಳಲ್ಲೂ ತದ್ವಾಚ್ಯ, ಆಯಾ ಸ್ವರವರ್ಣಗಳ ಒಂದು ಅಂತರ್ಗತನಾಗಿ ಇದ್ದು ಇರತಕ್ಕ ಪರಮಾತ್ಮನ ರೂಪದಲ್ಲಿ ತತ್ತನ್ನಾಮಕ ರೂಪಗಳರಿತು, ಆ ಪರಮಾತ್ಮನ ರೂಪಗಳನ್ನ, ಹೆಸರುಗಳನ್ನ ತಿಳಿದವರಾಗಿ ನೋಡಿ. ಅ ಅಂತ ಹೇಳಿದರೆ ಆ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ, ಆ ಹೆಸರಿನಿಂದಲೂ ಪರಮಾತ್ಮ ಇದ್ದಾನೆ. ಅಜ ಅಂದ್ರೆ ಅಜನ ಒಂದು ರೂಪ ಇದೆ, ಒಂದು ಆಕಾರ ಇದೆ, ಆ ಆಕಾರದಲ್ಲಿ ದೇವರಿದ್ದಾನೆ. ಅಜ ಎನ್ನುವ ರೂಪದಿಂದ ಹೆಸರಿನಿಂದ ದೇವರಿದ್ದಾನೆ ಅಂತ. ಅದೇ ರೀತಿಯಾಗಿ ಪ್ರತಿಯೊಂದು ಸ್ವರ, ವ್ಯಂಜನ, ಇನ್ನು ವೇದ ಸ್ವರಗಳು, ಪ್ರತಿಯೊಂದರಲ್ಲೂ ದೇವರೇ ಇದ್ದಾನೆ ಅಂತ ತಿಳಿಯಬೇಕು. ಇಟ್ಟುಕೊಂಡು ತದ್ಗತ ಪರಮಾತ್ಮನ ಅನುಸಂಧಾನ ಮಾಡಿ ಉಪಾಸನೆ ಮಾಡಿದಾಗ
ಯಾರಾದರೂ ಉಪಾಸನೆ ಯಾರ್ಯಾರು ಮಾಡ್ತಾರೋ ಇಳೆಯಳು ಅಂಥವರು ಈ ಭೂಮಿಯಲ್ಲಿ ಸುರರೇ ಸರಿ, ಅವರೆಲ್ಲ ದೇವತೆಗಳೇ ಸರಿ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಅಕ್ಷರ, ಏನೇ ಅಕ್ಷರ ಕಿವಿಯಲ್ಲಿ ಬಿದ್ದಾಗಲೂ ಕೂಡ ಈ ಅಕ್ಷರ ಪರಮಾತ್ಮನನ್ನ ಹೇಳುತ್ತದೆ, ಪರಮಾತ್ಮನ ರೂಪ ಇದರಲ್ಲಿ ಇದೆ ಅಂತ ಚಿಂತನೆ ಮಾಡಬೇಕು. ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಆಗ್ತದೆ ಅದು. ಆ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರಲ್ಲ ಅವರು ದೇವತೆಗಳೇ ಸರಿ ಅಂತ. ಮನುಷ್ಯತ್ವೇನ ಅವತಾರ ಮಾಡಿದ್ದಾರೆ ನಿಶ್ಚಯ, ದೇವತೆಗಳು ಅದರ ಮನುಷ್ಯರಾಗಿ ಅವತಾರ ಮಾಡಿದ್ದಾರೆ ಅಂತ. ನರರಲ್ಲ, ಅವರು ಮನುಷ್ಯರಲ್ಲ ಅಂತ ಒಟ್ಟು. ಅವರು ಆಡುವುದೇ ವೇದಾರ್ಥ, ಅವರೇನು ವ್ಯಾಖ್ಯಾನ ಮಾಡ್ತಾರೋ ಅದೇ ವೇದಗಳ ಅರ್ಥ ಅಂತ. ಯಾಕೆ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಒಂದೊಂದು ಅಕ್ಷರಗಳು, ಸ್ವರಗಳು ಪರಮಾತ್ಮನನ್ನ ಹೇಳ್ತೆ ಅಂತ ಆದ ಮೇಲೆ ಅದೆಲ್ಲ ಸೇರಿ ಸೇರಿ ಬಂದದ್ದೇ ಪದ, ಅಂಥ ಪದಗಳು ಸೇರಿ ಬಂದದ್ದೇ ವಾಕ್ಯ. ಅವುಗಳು ಪರಮಾತ್ಮನನ್ನ ಹೇಳ್ತದೆ ಅಂತ ಇನ್ನೇನು ಹೇಳೋದು. ಅಕ್ಷರಗಳು, ಸ್ವರವ್ಯಂಜನಗಳು ಅವುಗಳೇ ದೇವರನ್ನ ಹೇಳ್ತದೆ ಅಂತ ಆದಮೇಲೆ ಅವುಗಳು ಮಿಕ್ಸ್ ಮಾಡಿ ಬರುವ ವರ್ಡ್ಸ್, ಸೆಂಟೆನ್ಸ್ ಎಲ್ಲವೂ ಕೂಡ ದೇವರನ್ನೇ ಹೇಳ್ತದೆ ಅಂತ ಏನು ಹೇಳೋದು. ಆಡುವುದೇ ವೇದಾರ್ಥ ಅಂತ ಉಂಟು. ಹರಿಯು ಪಂಚಾಶದ್ವರಣ ಸುಸ್ವರ ಉದಾತ್ತನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ. ಅಲ್ಲಿ ವಿಭಾಗ ಹೇಳ್ತಾರೆ ನೋಡಿ. ಉದಾತ್ತ ಅಂದ್ರೆ ಉಚ್ಚಸ್ವರ, ಅನುದಾತ್ತ ಅಂದ್ರೆ ಅದಕ್ಕಿಂತಲೂ ಕಿಂಚಿತ್ತು ಕಡಿಮೆಯಾಗಿ ಹೇಳೋದು. ಪ್ರಚಯ ಹಾಗೆ ಅಂದರೆ ಏಕಕಾಲದಲ್ಲೇ ಉದಾತ್ತ, ಅನುದಾತ್ತ, ಸ್ವರಿತ ಆ ರೀತಿಯಾಗಿ ಹೇಳೋದು. ಇನ್ನು ಸ್ವರಿತ ಅಂದರೆ ಒಂದು ಅಕ್ಷರ ಅದನ್ನು ಅನುಸರಿಸಿದ ಒಂದು ಸೊನ್ನೆ ಸಹಿತವಾದ ಅಕ್ಷರ, ಉಚ್ಚಾರ, ಸ್ವರ ಅಂತ. ಇದು ಕಂಪನ ಸ್ವರ ಅಂತ ಕರೀತಾರೆ, ಅದು ಸ್ವರಿತ ಅಂತ ಒಟ್ಟು. ಸಂಧಿ ಅಂದರೆ ಅಕ್ಷರಗಳ ಸಂಧಿಕಾಲದಲ್ಲಿ ಉಚ್ಚರಿಸತಕ್ಕ ಸ್ವರ ಅಂತ, ಅದು ಒಂದು. ವಿಸರ್ಗ ಅಂದ್ರೆ ಎರಡು ಸೊನ್ನೆಗಳಿಂದ ಸಹಿತವಾಗಿ ವರ್ಣ ಉಚ್ಚಾರ ಏನ್ ಮಾಡ್ತೀವಲ್ಲ ಅದು, ಕಹ ಹಾಗೆ ಅಂತೆಲ್ಲ ಹೇಳ್ತೀವಲ್ಲ ಅದು ವಿಸರ್ಗ. ಬಿಂದು ಹಾಗೆಂದ್ರೆ ಅರ್ಧಾಕ್ಷರ ಉಚ್ಚಾರ, ಅಂದ್ರೆ ಮೇಲೆ ಒಂದು ಸೊನ್ನೆ ಇಡ್ತೀವಿ ನೋಡಿ, ಅದು ಬಿಂದು ಅಂತ. ಈ ರೀತಿಯಾಗಿ ಅದು ಪ್ರತಿಯೊಂದೂ ಕೂಡ ಈ ರೀತಿಯಾಗಿ ಎಲ್ಲವೂ ಕೂಡ ಸ್ವರಿತ, ಸಂಧಿ, ವಿಸರ್ಗ, ಬಿಂದು ಎಲ್ಲವೂ ಕೂಡ ದೇವರದ್ದೇ ರೂಪ, ದೇವರದ್ದೇ ಹೆಸರುಗಳು ಅಂತ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರಲ್ಲ ಅವರು ಇರುವ ತನ್ನ ನಾಮ ರೂಪಗಳರಿತು ವಾಸನೆಗೈ ಬರಿಳೆಯೊಳು ಸುರರೆ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ. ಹರಿಕಥಾಮೃತ ಸಾರ ಗುರುಗಳ ಕರುಣರಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.